ನಮಸ್ಕಾರ. ಇವತ್ತು ನಾನು ಒಂದು ಸಂಸ್ಥೆ ಪ್ರೆಸಿಡೆಂಟ್, ನಾನು ಅಧ್ಯಕ್ಷರು. ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಇದು ಪರಿಸರ ಅಂತ, ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಪರಿಸರ ಅಂತ ನಾವು ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ನೋ ಬೀಸ್ ಆ್ಯಂಡ್ ನೋ ನೇಚರ್ ಇಲ್ಲ ಅಂತ ಹೇಳಿದ್ರೆ ಲೈಫೇ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ, ಇದು ಬೀಸ್ ಬಗ್ಗೆ ಅದರದ್ದು ಲೈಫ್ ಸಿಸ್ಟಮ್ಸ್ನ ತಿಳ್ಕೊಳ್ಳೋಕ್ಕೆ ಈ ಪ್ರೋಗ್ರಾಮು ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ, ಜಿಲ್ಲೆನಲ್ಲಿ ಮಾಡಿದ್ದೀವಿ. ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ನಮ್ಮ ಸ್ನೇಹಿತರು, ನಮ್ಮ ಸೆಕ್ರೆಟರಿ ಅವರು. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಅಂದ್ರೆ, ಮಕ್ಕಳಿಗೆ ಬರೀ ಓದು ಮನೆ ಅಷ್ಟೇ ಆಗಿದೆ. ಅವ್ರಿಗೆ ಪರಿಸರದ ಬಗ್ಗೆ ಏನೂ ಗೊತ್ತಿರೋದು ತುಂಬಾ ಕಮ್ಮಿ ಜನಕ್ಕೆ. ಅದನ್ನ ನಾವು ಹುಡುಗರಿಗೆ ಎಲ್ಲ ತಿಳಿಸಿ, ಪಕ್ಷಿಗಳು ಪ್ರಾಣಿಗಳು ಎಲ್ಲ ಹೆಂಗೆ ನಮ್ಮ ಜೀವನಕ್ಕೆ ಬೇಕು, ಅವು ಇಲ್ಲ ಅಂತ ಅಂದ್ರೆ ನಾವು ಇಲ್ಲ. ಪಕ್ಷಿ ಇಲ್ಲ, ಚಿಟ್ಟೆ ಇಲ್ಲ, ದುಂಬಿಗಳು ಇಲ್ಲ, ಏನು ಇಲ್ಲ ಅಂತಂದ್ರೆ ಕೊನೆಗೆ ನಮ್ಗೆ ಮರಗಳು ಇಲ್ಲ, ಗಿಡಗಳು ಇಲ್ಲ, ಹೊಟ್ಟೆಗೆ ಊಟನೂ ಇಲ್ಲ. ಇದನ್ನ ನಾವು ಹುಡುಗರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ಇದನ್ನ ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿದೀವಿ. ಅದರಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ಅಂದ್ರೆ, ಅವು ಪಾಲಿನೇಟರ್ಸ್ ಅಂತ ನಾವು ಕರೆಯೋದು. ಆ ಪಾಲಿನೇಷನ್ ಇಲ್ಲದೆ ಇದ್ರೆ ಹಣ್ಣು ಇಲ್ಲ, ಕಾಯೂ ಇಲ್ಲ, ತರಕಾರಿನೂ ಇಲ್ಲ, ಕೊನೆಗೆ ಊಟನೂ ಇಲ್ಲ. ಅದನ್ನ ನಾವು ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಾವು ಅವನ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ಬೋದು, ಇನ್ ರಿಟರ್ನ್ ಅವು ನಮ್ಗೆ ಏನ್ ಕೊಡಬಲ್ಲವು ಅನ್ನೋದನ್ನ ನಾವು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಪ್ರೋಗ್ರಾಮ್ ಅನ್ನ ಮಾಡಿರೋದು. ಇವತ್ತು ಇಲ್ಲಿ ಮಾಡಿದೀವಿ, ಇನ್ ಫ್ಯೂಚರ್ ಬೇರೆ ಕಾಲೇಜುಗಳಲ್ಲೂ ಮಾಡ್ತೀವಿ. ಮನೆ ಕೆಲಸ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮ್ ಸುತ್ತಲೂ ನಾವು ತಿಳ್ಕೊಂಡು ನಾವು ನಮ್ಮ ಪರಿಸರನ ಪ್ರೊಟೆಕ್ಟ್ ಮಾಡಬೇಕು. ಅವಾಗ್ಲೇನೆ ನಾವು ಜೀವನ ಮಾಡ್ಬೋದು, ನಾವು ಉಳಿತೀವಿ ಅನ್ನೋದನ್ನ ನಾವು ಅವ್ರಿಗೆ Dr. Sagarika K, a Lion member of LCB Parisara. I'm a retired associate professor in zoology of SJR College and also a retired principal of the PUC College in the same campus. Leelavati Ravinder, PMJF, LCB Wilson Garden Secretary and GET member. ಇಲ್ಲಿ ಹೇಳ ಬಯಸೋದೇನು ಅಂದ್ರೆ, ಈಕಲಾಜಿಕಲ್ ಬ್ಯಾಲೆನ್ಸ್ ಮಾಡಬೇಕು. ನಾವು ಪರಿಸರವನ್ನು ಬ್ಯಾಲೆನ್ಸ್ ಮಾಡಿದ್ರೇನೆ ನಾವು ಜೀವ ಉಳಿಸ್ಕೊಳಕ್ಕಾಗೋದು. ಈಗ ಪಶು ಪಕ್ಷಿ ಪ್ರಾಣಿ ಎಲ್ಲ ಉಳಿಬೇಕು ಅಂದ್ರೆ ಗಿಡ ಮರ ಇರಬೇಕು, ಸುತ್ತಮುತ್ತಲೂ ಹಸಿರು ಇರಬೇಕು. ಅದು ಇರಬೇಕು ಅಂದ್ರೆ ಈಗ ಬೀಸ್ ಇರಬೇಕು. ಅದೇನೇ ಪಾಲಿನೇಟರ್, ಅದೇ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹೋಗಿ ಹೂವಲ್ಲಿ ತನ್ನ ಕಾಲಲ್ಲಿ ಇರೋ ಪಾಲಿನೇಷನ್ ನ ಮತ್ತೊಂದು ಗಿಡಕ್ಕೆ ತೆಗೆದುಕೊಂಡು ಹೋಗಿ ಅದನ್ನ ಪಾಲಿನೇಟ್ ಮಾಡುತ್ತೆ. ಆವಾಗ ಪಾಲಿನೇಟ್ ಆಗಿ ಸೀಡ್ಸ್ ಆಗಿ ಅದು ಬಿದ್ದು ಮತ್ತೆ ಮರ ಗಿಡ ಎಲ್ಲ ಹುಟ್ಟುತ್ತೆ. ಹಾಗೆ ಹುಟ್ಟಿದ್ರೇನೆ ಪರಿಸರ ಇರ್ಬೇಕಾದ್ರೆ. ವಿತೌಟ್ ಪರಿಸರ ಜೀವನ ಏನೂ ಇಲ್ಲ. ಯಾಕಂದ್ರೆ ಮಾನವ ತಾನಾಗಿ ಒಬ್ಬನೇ ಇರಲು ಸಾಧ್ಯವಿಲ್ಲ. ಅವನು ಪರಿಸರದಲ್ಲೇ ಬೆಳೆಯಬೇಕು, ಉಳಿಯಬೇಕು ಮತ್ತು ಪರಿಸರವನ್ನು ಉಳಿಸಬೇಕು. ಈಗ ಇದೇ ಅವೇರ್ನೆಸ್ ಅನ್ನು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಒಂದು ಕಾರ್ಯಕ್ರಮದಿಂದ ಹಮ್ಮಿಕೊಂಡು ಅವರು ಎಲ್ಲ ಕಾಲೇಜುಗಳಲ್ಲೂ ಈ ಎಜುಕೇಶನ್ ಅನ್ನು ಮಕ್ಕಳಿಗೆ ತಿಳಿಸಲು ಬಯಸುತ್ತಿದ್ದಾರೆ. ನಾನು ಲಯನ್ ಲೀಲಾವತಿ. ಥ್ಯಾಂಕ್ ಯು ಸೋ ಮಚ್.